ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಸುಂದರವಾಗಿದೆ ಅಲ್ಲ? ಬಹಳ ಪ್ಲೆಸೆಂಟ್ ಆಗಿ ಸುಂದರವಾಗಿದೆ. ಸರಿ, ದೇವರಾದ ಯೇಸು ಇಂದು ನನ್ನೊಟ್ಟಿಗೆ ಏನು ಮಾತನಾಡುತ್ತಾನೆ ಅದನ್ನು ತಾನೇ ಎದುರು ನೋಡುತ್ತೀರಿ. ನೀವು ಯೇಸುವಿನೊಂದಿಗೆ ನಡೆಯುತ್ತಾ ಇದ್ದೀರಾ? ಯೇಸುವಿನೊಂದಿಗೆ ನಡೆಯಬೇಕೆಂದು ತಾನೇ ದೇವರು ನಿತ್ಯವೂ ಮಾತನಾಡುತ್ತಿದ್ದಾರೆ. ಇಂದು ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ದೀರಾ? ಸತ್ಯವೇದ ಓದಿದ್ದೀರಾ? ಯೋಚಿಸಿ ನೋಡಿರಿ. ದೇವರಿಗೆ ಸಮಯ ಕೊಡದೆ, ಟೈಮ್ ಕೊಡದೆ, ಆತನ ಪಾದಕ್ಕೆ ಹೋಗದೆ ಹೇಗೆ ಆಶೀರ್ವಾದವಾಗಿರಬಹುದು ಅಂದುಕೊಳ್ಳುತ್ತೀರಿ. ಆದ್ದರಿಂದ ಪ್ರತಿನಿತ್ಯ ಆತನ ಪ್ರಸನ್ನತೆಯನ್ನು ಹುಡುಕಬೇಕು. ನೋಡಿರಿ, ಕೀರ್ತನೆಗಳು 105 4ನೇ ವಾಕ್ಯದಲ್ಲಿ ಯೆಹೋವನನ್ನು, ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ನಾವು ಆಶ್ರಯಿಸಬೇಕು, ಅಪೇಕ್ಷಿಸಬೇಕು. ಯಾವುದನ್ನು ಅಂದರೆ, ಸಾಧಾರಣವಾಗಿ ನಾವು ದೇವರ ಬಳಿ ಹೋಗುವಾಗ ಲೋಕದ ಕಾರ್ಯಗಳನ್ನೇ ಹೆಚ್ಚಾಗಿ ಕೇಳುತ್ತೇವಲ್ಲವ. ಸೌಖ್ಯ ಬೇಕು, ಬಿಡುಗಡೆ ಬೇಕು, ಆಶೀರ್ವಾದ ಬೇಕು, ಈ ರೀತಿ ಲೋಕದ ಮೇಲುಗಳನ್ನೇ ತುಂಬಾ ಕೇಳುತ್ತೇವೆ, ಪ್ರಾರ್ಥಿಸುತ್ತೇವೆ. ನಮ್ಮೆಲ್ಲರಿಗೂ ಅನೇಕ ಅವಶ್ಯಕತೆಗಳಿದೆ, ಲೋಕದಲ್ಲಿ ಬಾಳುವುದಕ್ಕೆ ಅನೇಕ ಅಗತ್ಯಗಳಿದೆ, ಬೇಕು. ಆದರೆ ಬಹಳ ಮುಖ್ಯವಾದದ್ದು ಏನು ಗೊತ್ತಾ? ಕರ್ತನು, ಆತನ ಬಲ. ಕರ್ತನನ್ನು ನಾವು ಹುಡುಕಬೇಕಂತ, ದೇವರನ್ನು ನಾವು ಹುಡುಕಬೇಕು. ದೇವರೇ, ನೀವೇ ನನಗೆ ಬೇಕು, ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು, ನಿಮ್ಮ ಪ್ರಸನ್ನತೆ ನನ್ನೊಂದಿಗೆ ಇರಬೇಕು, ಆತನನ್ನು ಹುಡುಕಬೇಕು. ಹಾಗೆ ಆತನ ಬಲ. ನಾವು ಈ ಲೋಕದಲ್ಲಿ ಬಾಳುವುದಕ್ಕೆ ಒಂದು ಬಲ ಅವಶ್ಯ. ಯಾವ ಕಾರ್ಯವನ್ನು ಮಾಡುವುದಕ್ಕೆ ಒಂದು ಪವರ್, ಒಂದು ಅಧಿಕಾರ, ಒಂದು ಬಲ ಅವಶ್ಯ ಅಲ್ಲವಾ? ಹೌದಾ? ಅನೇಕರು ಅಂದುಕೊಳ್ಳುತ್ತಾರೆ, ಆಟ ಆಡುವುದಕ್ಕೆ, ಒಂದು ಕ್ರೀಡೆಯಲ್ಲಿ, ಒಂದು ಸ್ಪೋರ್ಟ್ಸ್ಗೆ ಹೋಗಬೇಕಂದ್ರೆ ಅದಕ್ಕೆ ಮಾತ್ರ ಬಲ ಬೇಕು ಎಂಬುದಾಗಿ ಇಲ್ಲ. ಮನೆ ಕೆಲಸ ಮಾಡುವುದಕ್ಕೂ ಕೂಡ ಒಂದು ಶಕ್ತಿ, ಒಂದು ಬಲ ಬೇಕು. ಆಫೀಸ್ ಕೆಲಸ ಮಾಡುವುದಕ್ಕೆ ಒಂದು ಶಕ್ತಿ, ಒಂದು ಬಲ ಬೇಕು. ಸೇವೆ ಮಾಡುವುದಕ್ಕೆ ಒಂದು ಬಲ ಬೇಕು. ಏನೇ ಮಾಡುವುದಕ್ಕೂ ನಮಗೊಂದು ಬಲ ಅವಶ್ಯ. ಅಂದ್ರೆ ಶರೀರದ ಈ ಬಲಕ್ಕಿಂತ ಆತ್ಮೀಕವಾದ ಬಲ, ನಿಮ್ಮ ಸ್ಪಿರಿಟ್ನಲ್ಲಿ ಒಂದು ಬಲ ಇರಬೇಕು. ಆಗಲೇ ನೀವು ಮಾಡುವಂತಹ ಕಾರ್ಯವನ್ನು ಸುಂದರವಾಗಿ, ಸರಿಯಾಗಿ, ಅಚ್ಚುಕಟ್ಟಾಗಿ ಮಾಡಲು ಸಾಧ್ಯ. ನೀವು ಓದುತ್ತಾ ಇದ್ದರೂ ಕೂಡ ನಿಮ್ಮ ಆತ್ಮದಲ್ಲಿ ಒಂದು ಬಲ ನಿಮಗೆ ಅವಶ್ಯ. ಆದ್ದರಿಂದ ಕರ್ತನನ್ನು, ಆತನ ಬಲವನ್ನು ನಾವು ಆಶ್ರಯಿಸಿಕೊಳ್ಳಬೇಕು. ಈ ಬಲ ನನಗೆ ಬೇಕು ದೇವರ ಎಂಬುದಾಗಿ ಅದನ್ನು ಹುಡುಕಬೇಕು. ಅದರ ಮೇಲೆ ಹೆಚ್ಚಿನ ಗಮನ ಕೊಡಬೇಕು. ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ಬಲವಾಗಿ ಇದ್ದೇನಾ? ಹಾಗೆ ಯೋಚಿಸಿ ನೋಡಿರಿ. ಚಿಕ್ಕ ಚಿಕ್ಕ ಕಾರ್ಯಕ್ಕೂ ಸೋತು ಹೋಗುವುದು, ಅಳುತ್ತಾ ಇರುವುದು, ಯಾಕೆ ನಾನು ಬಾಳಬೇಕು ಎಂಬುದಾಗೆಲ್ಲ ಹೇಳುತ್ತಾ ಇರುವುದು, ಇದಕ್ಕೆಲ್ಲ ಕಾರಣ ನಿಮ್ಮೊಳಗೆ ಬಲ ಇಲ್ಲ. ಹಾಗಾದರೆ ಕರ್ತನ ಬಲವು ನಮ್ಮನ್ನು ಬಲಪಡಿಸಿದರ ಏನೇ ಬಂದರೂ ಕರ್ತನು ಬಲ ಕೊಡುವನು. ನೋಡೋಣ, ಸೈತಾನ ಬರಲಿ, ಮನುಷ್ಯ ಬರಲಿ, ಯಾರೇ ಬರಲಿ, ಕರ್ತನು ನನಗೆ ಜಯವನ್ನು ಕೊಡುತ್ತಾನೆ. ಆ ಒಂದು ಬಲ ನಿಮ್ಮ ಆತ್ಮದಲ್ಲಿ, ಆ ಬಲ ಇದ್ದರೆ ಮಾತ್ರವೇ ನೀವು ಜಯಿಸುವವರಾಗಿರಲು ಸಾಧ್ಯ. ಹಾಗಾದರೆ ನೀವು ಅದನ್ನು ಹುಡುಕಬೇಕು. ದೇವರೇ, ಆ ಬಲ ನನಗೆ ಬೇಕು. ನಿಮ್ಮ ಬಲ, ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು. ನಿಮ್ಮ ಬಲ ಯಾವಾಗಲೂ ನನ್ನೊಂದಿಗೆ ಇರಬೇಕು. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ಳುವಿರಿ ಎಂಬುದಾಗಿ ಅಪೊಸ್ತಲರು 1:8 ಯೇಸುವೆ ಹೇಳಿದ್ದಾನೆ. ಹಾಗಾದರೆ ನಾವು ಯಾವುದನ್ನು ಹುಡುಕಬೇಕು? ಪವಿತ್ರಾತ್ಮನ ಅಭಿಷೇಕವನ್ನು ಹುಡುಕಬೇಕು. ಪ್ರತಿನಿತ್ಯವೂ ಕೂಡ ಆ ಆತ್ಮನಿಂದ ತುಂಬಿಸಲ್ಪಡುವಂತೆ ಪ್ರಾರ್ಥಿಸಬೇಕು. ಪ್ರತಿನಿತ್ಯವೂ ಕೂಡ ಈ ಬಲವು ಅವಶ್ಯವಾಗಿದೆ. ನೋಡಿರಿ, ನಾನು ಇಷ್ಟು ವರ್ಷಗಳು ಸೇವೆಯಲ್ಲಿ ಇದ್ದೇನೆ. ದೇವರು ನನ್ನನ್ನು ಅಭಿಷೇಕಿಸಿ ನಡೆಸುತ್ತಾ ಇದ್ದಾರಲ್ಲ ಎಂದು ಇರುವುದಿಲ್ಲ. ಅನುದಿನವೂ ನನಗೆ ಹೊಸ ಬಲ ಅವಶ್ಯ. ಎ ನ್ಯೂ ಪವರ್, ಎ ನ್ಯೂ ಸ್ಟ್ರೆಂತ್. ಪ್ರತಿನಿತ್ಯವೂ ಹೊಸ ಬಲ, ಹೊಸ ಒಂದು ಶಕ್ತಿ ಬೇಕು. ಆದ್ದರಿಂದ ಪ್ರತಿನಿತ್ಯ ಮುಂಜಾನೆ ಸತ್ಯವೇದವನ್ನು ಧ್ಯಾನಿಸಿ ಅದಕ್ಕಾಗಿ ಪ್ರಾರ್ಥಿಸುವೆ. ದೇವರೇ, ಇಂದು ನನಗೆ ಅಭಿಷೇಕ ಬೇಕು, ಇಂದು ನನ್ನನ್ನು ಬಲಪಡಿಸಿ, ಇಂದು ನಾನು ಸಂಧಿಸುವಂತಹ ಸಮಸ್ಯೆಯನ್ನು ನಾನು ಜಯಿಸಬೇಕು, ಜಯ ಹೊಂದಬೇಕು, ಇಂದು ನಾನು ಮಾಡುವಂತಹ ಕಾರ್ಯದಲ್ಲಿ ಜಯ ಉಂಟಾಗಬೇಕು. ನನ್ನನ್ನು ಬಲಪಡಿಸಿರಪ್ಪ ಅಂದ್ರೆ ಕರ್ತನನ್ನು, ಆತನ ಬಲವನ್ನು ಆಶ್ರಯಿಸಬೇಕು. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ದರ್ಶನ, ಆತನ ಪ್ರಸನ್ನತೆ, ಅದನ್ನೇ ಹೇಳುವುದು ಪ್ರಾರ್ಥನೆ. ದೇವರ ಪಾದಗಳಲ್ಲಿ ಕುಳಿತು, ನಾನು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇನೆ ದೇವರ, ನಾನು ನಿಮ್ಮ ಪಾದಗಳ ಬಳಿ ಬಂದಿದ್ದೇನೆ ದೇವರ, ನನ್ನೊಟ್ಟಿಗೆ ನೀವು ಮಾತನಾಡಿರಿ, ನನ್ನನ್ನು ಬಲಪಡಿಸಿರಿ, ಆಶೀರ್ವದಿಸಿರಿ ಎಂಬುದಾಗಿ ಸತ್ಯವೇದವನ್ನು ಧ್ಯಾನಿಸಿ ಆತನ ಪಾದಗಳಲ್ಲಿ ಕಾದಿದ್ದು ಪ್ರಾರ್ಥಿಸುವುದು ಮೆಡಿಟೇಷನ್. ಅಂದರೆ ಸತ್ಯವೇದ ವಾಕ್ಯಗಳನ್ನು, ಈ ವಾಕ್ಯಗಳನ್ನು ಕೊಟ್ಟಂತ ದೇವರನ್ನು ಧ್ಯಾನಿಸುವುದು. ಆ ರೀತಿ ಧ್ಯಾನಿಸಿ ಪ್ರಾರ್ಥಿಸುವುದೇ ಆತನ ಪ್ರಸನ್ನತೆಯನ್ನು ಅಪೇಕ್ಷಿಸುವುದು. ಅದಕ್ಕೆ ಹೇಳುತ್ತೇನೆ, ಪ್ರತಿನಿತ್ಯ ಮುಂಜಾನೆ ಎದ್ದ ಕೂಡಲೇ ಹೋಗಿ ದೇವರ ಸಮ್ಮುಖದಲ್ಲಿ ಕೂತುಕೊಳ್ಳಿರಿ. ಚೆನ್ನಾಗಿ ಹಲ್ಲು ಉಜ್ಜಿ, ಮುಖ ತೊಳೆದು, ಫ್ರೆಶ್ ಆಗಿ ದೇವರ ಪಾದಗಳಲ್ಲಿ ಹೋಗಿ, ಸಾಧ್ಯವಾದರೆ ಮೊಣಕಾಲು ಹಾಕಿ ದೇವರ ವಾಕ್ಯವನ್ನು ಓದಿ, ಹಾಗೆ ಕಾದಿದ್ದು ಪ್ರಾರ್ಥನೆ ಮಾಡುವುದು. ನಿಮ್ಮ ಪ್ರಸನ್ನತೆ ನನಗೆ ಬೇಕು, ನಿಮ್ಮ ಬಲ ನನಗೆ ಬೇಕು ದೇವರೇ, ನಿಮ್ಮ ಬಲದಿಂದ ನನ್ನನ್ನು ಶಕ್ತೀಕರಿಸಿ.
ನಿಮ್ಮ ಪ್ರಸನ್ನತೆ ನನ್ನ ಸಂಗಡಲೇ ಇರಬೇಕೆಂದು ಪ್ರಾರ್ಥಿಸುವುದು. ಹಾಗಾದರೆ ನೀವು ಹೊರಗೆ ಬರುವುದಕ್ಕೆ ಮುಂಚೆಯೇ ದೇವರ ಪ್ರಸನ್ನತೆಯನ್ನು ಹೊಂದಿಕೊಂಡರೆ ಆ ಒಂದು ಬಲದೊಂದಿಗೆ ಲೋಕದ ಜೀವಿತದೊಳಗೆ ಹೋಗಿರಿ. ನೀವು ಆಫೀಸ್ಗೆ ಹೋದರು, ಬಿಸ್ನೆಸ್ಗೆ ಹೋದರು, ಕೆಲಸಕ್ಕೆ ಹೋದರು, ಓದುವುದಕ್ಕೆ ಹೋದರು, ಸೇವೆಗೆ ಹೋದರು, ನೀವೊಂದು ಹೊಸ ಬಲವನ್ನು, ಕರ್ತನು ನಿಮ್ಮ ಸಂಗಡಲೇ ಇರುವುದನ್ನು ನೀವು ಅರಿತುಕೊಳ್ಳಬಹುದು. ಹಾಗಾಗಿ ಯಾವುದನ್ನು ಹುಡುಕುತ್ತೀರಿ, ಅಪೇಕ್ಷಿಸುತ್ತೀರಿ, ಯೋಚಿಸಿರಿ. ಬರೀ ಲೋಕದ ಕಾರ್ಯಗಳನ್ನೇ ಹುಡುಕಿ ಸಮಯವನ್ನು ವ್ಯರ್ಥ ಮಾಡಬಾರದು. ಒಂದು ದಿನಕ್ಕೆ 24 ಗಂಟೆಗಳು ಇದೆ ಅಲ್ಲ, ದೇವರನ್ನು ಹುಡುಕುವುದಕ್ಕೆ ಎಷ್ಟು ಸಮಯವನ್ನು ಮೀಸಲಿಡುತ್ತೀರಿ, ಆತನನ್ನು ಅಪೇಕ್ಷಿಸಲು ಎಷ್ಟು ಸಮಯ ಕೊಡುತ್ತೀರಾ ಎಂಬುದನ್ನು ಯೋಚಿಸಿರಿ. ಅದರಲ್ಲಿ ನೀವು ಗಮನವನ್ನು ಕೊಡಿರಿ. ನಿಮ್ಮ ಜೀವಿತದಲ್ಲಿ ಮಿಕ್ಕ ಎಲ್ಲ ಕಾರ್ಯಗಳು ಸರಿಯಾಗಿ ನಡೆಯುವುದನ್ನು ನೀವು ನೋಡುವಿರಿ. ನೀವು ಇದನ್ನು ಬಿಟ್ಟರೆ ಎಲ್ಲದರಲ್ಲೂ ಬಾಧೆ ಉಂಟಾಗುತ್ತದೆ. ಕುಟುಂಬದಲ್ಲಿ ಬಾಧೆಗಳು, ಬಿಸ್ನೆಸ್ನಲ್ಲಿ ಬಾಧೆಗಳು, ಕೆಲಸದಲ್ಲಿ ಬಾಧೆಗಳು, ಸೇವೆಯಲ್ಲಿ ಬಾಧೆಗಳು, ಕದಲುವಿಕೆಗಳು, ಭಯ, ಕಳವಳ, ಸೋಲುಗಳು ಬರುತ್ತವೆ. ಇದಕ್ಕೆಲ್ಲ ಕಾರಣ ನಿಮಗೆ ಬಲ ಇಲ್ಲ, ನೀವು ದೇವರ ಸಮ್ಮುಖಕ್ಕೆ ಹೋಗಲಿಲ್ಲ. ಆದ್ದರಿಂದ ಇಂದು ನೀವು ಆ ತೀರ್ಮಾನವನ್ನು ಮಾಡಿ, ದೇವರೇ ನನ್ನನ್ನು ಕ್ಷಮಿಸಿರಿ, ನಾನಿನ್ನು ಮೇಲೆ ನಿಮ್ಮ ಪ್ರಸನ್ನತೆಗೆ ಹೋಗದೆ ಹೊರಗೆ ಹೋಗುವುದಿಲ್ಲ, ಏನೂ ಮಾಡುವುದಿಲ್ಲ, ನನಗೆ ಬಲವನ್ನು ಕೊಡಿರಿ ಎಂಬುದಾಗಿ ಕೇಳಿರಿ. ಆತನ ಬಲವನ್ನು ಆಶ್ರಯಿಸಿಕೊಳ್ಳಿರಿ, ಆತನ ದರ್ಶನವನ್ನು ಅಪೇಕ್ಷಿಸಿರಿ, ನೀವು ಆಶೀರ್ವಾದವಾಗಿ ಇರುವಿರಿ. ಹಾಗೆ ಹೇಳುವಿರಾ, ದೇವರೇ ನೀವು ನನಗೆ ಬೇಕು, ನಿಮ್ಮ ಬಲ ನನಗೆ ಬೇಕು, ಯಾವಾಗಲೂ ನಿಮ್ಮ ಬಲದಿಂದ ನನ್ನನ್ನು ತುಂಬಿಸಿ ಶಕ್ತೀಕರಿಸಿರಿ. ಸೈತಾನನನ್ನು ಜಯಿಸಲು, ಈ ಲೋಕವನ್ನು ಜಯಿಸಲು, ಶೋಧನೆಗಳನ್ನು ಜಯಿಸಲು ನನಗೆ ಬಲ ಬೇಕು. ನಾನು ನಿತ್ಯವೂ ನಿಮ್ಮ ದರ್ಶನವನ್ನು ಅಪೇಕ್ಷಿಸುವಂತ ಹೃದಯವನ್ನು ನನಗೆ ಕೊಡಿರಿ. ತಪ್ಪದೆ ಮುಂಜಾನೆ ನಿಮ್ಮನ್ನು ಹುಡುಕುವಂತ ಕೃಪೆಯನ್ನು ಕೊಡಿರಿ, ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.